ಒಬ್ಬ ಮನುಷ್ಯನ ಬೆನ್ಮೂಳೆ ಮುರಿಸೋದನ್ನ ಕೇಳಿದಿರಾ? ಆ ರಾತ್ರಿ ಮಳೆ ಸುರಿತಾ ಇದ್ದಾಗ ಕಿರಣ್ ಮೆಟ್ಟಿನ ಮೇಲೆ ಎಳೆದು ಬರ್ತಾ ಇರಲಿಲ್ಲ. ಅವನ ಚಾವಣಿ ಮೇಲೆ ಹಾವನಂತೆ ತೆವಳ್ತಾ ಇದ್ದ. ಅವನ ಕಣ್ಣುಗಳು ಕಪ್ಪಾಗಿದ್ದು, ಅವನ ಕೈಯಲ್ಲಿ ಅವನ ಪ್ರೀತಿಯ ನಾಯಿಯ ರಕ್ತ ಇತ್ತು. ಆ ಕ್ಷಣ ಆ ಮನೆಯವ್ರಿಗೆ ಅರ್ಥ ಆಗಿದ್ದು, ಆ ಮನೆಗೆ ಬಂದು ನಾವು ತಪ್ಪು ಮಾಡಿದ್ವಾ ಅಂತ. ಪಶ್ಚಿಮ ಘಟ್ಟದ ಪಾದದ ಬಳಿ ದಟ್ಟವಾದ ಅಡಿಕೆ ತೋಟದ ಮಧ್ಯೆ ಇದ್ದ ಆ ಹಳೆಯ ಮಲೆಮನೆ ಬಂಗಲೆನ ಕೊಂಡ್ಕೊಂಡಾಗ ರಘುರಾಮ್ ಅವರಿಗೆ ತಾವೊಂದು ಸ್ವರ್ಗವನ್ನೇ ಕೊಂಡ್ಕೊಂಡಿದ್ದೀನಿ ಅನ್ನೋ ಭಾವನೆ ಇತ್ತು. ಕಾರ್ ಬಂದು ಮನೆಯ ಹಳೆಯ ಕಬ್ಬಿಣದ ಗೇಟ್ ಮುಂದೆ ನಿಂತಾಗ ಸಂಜೆ 5 ಗಂಟೆ. ಆಕಾಶದಲ್ಲಿ ಸೂರ್ಯ ಮುಳುಗ್ತಾ ಇದ್ದ. ಹಾಗೆಯೇ ಆ ಮನೆಯ ಸುತ್ತಲಿದ್ದ ಎತ್ತರದ ಅಡಿಕೆ ಮರಗಳು ಸೂರ್ಯನ ಬೆಳಕನ್ನ ತಡೆದು ನಿಂತಿದ್ವು. ಅಪ್ಪ, ಈ ಮನೆ ನೋಡೋದಕ್ಕೊಂಥರ ಹಾರರ್ ಆಗಿದೆಯಲ್ಲ, ಇಲ್ಲಿ ಯಾಕೋ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಸಾಕ್ಷಿ ಕಾರಿಂದ ಇಳಿತಾ ತನ್ನ ತಂದೆಗೆ ಹೇಳಿದ್ಲು. ರಘುರಾಮ್ ಲಗೇಜ್ ಇಳಿಸ್ತಾ ನಕ್ಕಿದ್ರು. ಇದು ಹಳೆ ಕಾಲದ ರಾಜವೈಭೋಗದ ಮನೆ ಸಾಕ್ಷಿ, ಒಳಗಡೆ ಹೋದ್ರೆ ನಿಮ್ಗೆ ಈ ಹಳೆಯ ಮರದ ಕೆತ್ತನೆಗಳು ಇಷ್ಟ ಆಗ್ಬೋದು ಅಂತ ಹೇಳಿದ್ರು. ಲಗೇಜ್ಗಳ ಮಧ್ಯೆ ಇದ್ದ ಪುಟ್ಟ ಬುಟ್ಟಿಯಲ್ಲಿ ಸುಮಾ ಅವರ ಮುದ್ದಿನ ಬೆಕ್ಕು ಕಿಟ್ಟಿ ಕೂಡ ಇತ್ತು. ಸುಮಾ ಬುಟ್ಟಿಯನ್ನ ತೆರೆದ ತಕ್ಷಣ ಕಿಟ್ಟಿ ಹೊರಗಡೆ ಜಿಗಿತು. ಆದ್ರೆ ಎಂದಿನಂತೆ ಆಟ ಆಡೋ ಬದಲು ಅದು ಮನೆ ಹೊಸ್ತಿಲನ್ನ ನೋಡಿ ಭಯಗೊಂಡು ಕಿರುಚುತ್ತಾ ಸೋಫಾದ ಅಡಿಯಲ್ಲಿ ಅಡ್ಕೊಂತು. ಬಾಗಿಲು ತೆರೆದಾಗ ಒಳಗಡೆ ಹೋದಾಗ ಬಂದಿದ್ದು ಕೇವಲ ಧೂಳಿನ ವಾಸನೆ ಆಗಿರಲಿಲ್ಲ. ಅದು ದಶಕಗಳಿಂದ ಹೂತಾಕಿದ್ದ ರಹಸ್ಯದ ವಾಸನೆಯಾಗಿತ್ತು. ಕಿರಣ್ ಏನೂ ಮಾತನಾಡದೆ ನೇರವಾಗಿ ಮೇಲಿನ ಅಂತಸ್ತಿನ ತನ್ನ ಕೋಣೆಯಲ್ಲಿ ಹೋಗಿ ಬಾಗ್ಲಾಕೊಂತಾನೆ. ಅವನ ಜೊತೆಗೆ ಸದಾ ಓಡಾಡ್ತಾ ಇದ್ದ ಜರ್ಮನ್ ಶೆಫರ್ಡ್ ಟೈಗರ್ ಮಾತ್ರ ಗೇಟಿನ ಬಳಿಯೇ ಮಂಕ್ ಬಡ್ದಂತೆ ನಿಂತಿತ್ತು. ಅದು ಮನೆ ಒಳಗಡೆ ಬರೋದಕ್ಕೆ ಹೆದರ್ತಾ ಇತ್ತು. ರಾತ್ರಿ 8 ಗಂಟೆಗೆಲ್ಲ ಬಂಗಲೆ ಸುತ್ತ ಕತ್ತಲು ಆವರಿಸಿತ್ತು. ಆ ಕತ್ತಲು ನಿಧಾನವಾಗಿ ಮನೆಯ ಒಳಗಡೆನೂ ಬರ್ತಾ ಇತ್ತು. ಡೈನಿಂಗ್ ಟೇಬಲ್ ಮೇಲೆ ಹಳೆಯ ತಾಮ್ರದ ದೀಪಗಳು ಉರಿತಾ ಇದ್ವು. ಸುಮಾ ಎಲ್ರಿಗೂ ಊಟ ಬಡಿಸಿದ್ರು. ಆದ್ರೆ ಅಲ್ಲಿ ಯಾರೂ ಮಾತನಾಡ್ತಾ ಇರಲಿಲ್ಲ. ಕೇವಲ ಚಮಚಗಳು ತಟ್ಟೆಗೆ ತಾಗೋ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಕಿರಣ್ ತನ್ನ ತಟ್ಟೆಯಲ್ಲಿದ್ದ ಅನ್ನವನ್ನ ಕೇವಲ ಬೆರಳುಗಳಿಂದ ಕುಟ್ಟಿ ಚೂರು ಮಾಡ್ತಾ ಇದ್ನೇ ಹೊರತು ಒಂದೇ ಒಂದು ತುತ್ತನ್ನ ತಿಂತಾ ಇರಲಿಲ್ಲ. ಅವನ ಮುಖವು ಬೆಳ್ಳನೆಯ ಬೆಳಕಿನಲ್ಲಿ ಬೆಳಿತಂತೆ ಕಾಣಿಸ್ತಾ ಇತ್ತು. ಸುಮಾ ಅವರು ಕಿರಣ್ ಕಡೆ ನೋಡಿ, ಕಿರಣ್, ಏನಪ್ಪ ಇದು, ಊಟ ಮಾಡೋದ್ ಬಿಟ್ಟು ಮಣ್ಣು ಅಗಿದಂತೆ ಮಾಡ್ತಾ ಇದೆಯಲ್ಲ, ಹೊಸ ಜಾಗ ಅಂತ ಸುಸ್ತಾಗಿದ್ಯಾ? ಕಿರಣ್ ತನ್ನ ತಲೆ ಎತ್ತದೆ ಗಡುಸಾದ ಧ್ವನಿಯಲ್ಲಿ ಅರಚುತ್ತಾನೆ. ಅಮ್ಮ, ಈ ಮನೆಯ ಗೋಡೆ ಒಳಗಡೆ ಯಾರೋ ಉಸಿರಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಹಸಿವಾಗಿದೆ ಅಂತ ಅನಿಸ್ತಾ ಇದೆ. ಆ ಹಸಿವಿನ ಕಿರುಚಾಟ ನನ್ನ ತಲೆ ಒಳಗಡೆ ಪ್ರತಿಧ್ವನಿಸ್ತಾ ಇದೆ. ಆದ್ರೆ ಅವ್ರಿಗೆ ಬೇಕಾಗಿರೋದು ಅನ್ನವಲ್ಲ ಸುಮಾ. ರಘುರಾಮ್ ಮತ್ತೆ ಸುಮಾ ಒಬ್ಬರನ್ನೊಬ್ಬರು ಗಾಬರಿಯಿಂದ ನೋಡ್ಕೊಂತಾರೆ. ಕಿರಣ್ ತನ್ನ ತಾಯಿಯ ಹೆಸರಿಡ್ ಕರೆದಿದ್ದು ರಘುರಾಮ್ ಅವರಿಗೆ ವಿಚಿತ್ರವಾಗಿ ಕಾಣಿಸುತ್ತೆ. ಕಿರಣ್, ತಾಯಿಗೆ ಹೆಸರಿಡ್ ಕರೆಯೋದನ್ನ ಯಾವಾಗ ಕಲ್ತೆ ಅಂತ ರಘುರಾಮ್ ಗದರಿಸಿದಾಗ ಕಿರಣ್ ಕೇವಲ ಒಂದು ವಿಕೃತ ನಗು ಬೀರಿ ತನ್ನ ಕೋಣೆ ಹತ್ತ ಹೋಗ್ತಾನೆ. ಅವನ ನಡಿಗೆಯಲ್ಲಿ ಒಂಥರ ಭಾರವಿರುತ್ತೆ. ಪ್ರತಿ ಹೆಜ್ಜೆಗೂ ಮೆಟ್ಟಿಲುಗಳು ಮುರಿಯುವಂತೆ ಸದ್ದಾಗ್ತಾ ಇದ್ವು. ಎಲ್ರೂ ಊಟ ಮುಗಿಸಿ ತಮ್ಮ ಕೋಣೆನಲ್ಲಿ ಮಲ್ಕೊಂತಾರೆ. ಅವತ್ ಮಧ್ಯರಾತ್ರಿ ಸಾಕ್ಷಿಗೆ ಪಕ್ಕದ ಕೋಣೆಯಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಯಾರೋ ಗೋಡೆಯನ್ನ ಉಗುರುಗಳಿಂದ ಪರಿಚಿದಂತೆ ಕೇಳಿಸ್ತಾ ಇರುತ್ತೆ. ಅವಳು ಭಯದಲ್ಲೇ ಎದ್ದು ಮೆಲ್ಲಗೆ ಕಿರಣ್ ಕೋಣೆ ಹತ್ರ ಹೋಗ್ತಾಳೆ. ಬಾಗ್ಲು ಅರ್ಧ ತೆರ್ಕೊಂಡಿರುತ್ತೆ. ಆದ್ರೆ ಕಿರಣ್ ಮಂಚದ ಮೇಲೆ ಇರೋದಿಲ್ಲ. ಅವನು ಕತ್ಲಲ್ಲಿ ಕಿಟಕಿ ಪಕ್ಕ ನಿಂತು ಹೊರಗಿನ ಅಶ್ವತ್ಥ ಮರವನ್ನ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಸಾಕ್ಷಿ ಅವನನ್ನ ಕಿರಣ್ ಅಂತ ಕರೆದಾಗ ಅವನ್ ತನ್ನ ಕುತ್ತಿಗೆಯನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತಿರುಗಿಸ್ತಾನೆ. ಅವನ ಕಣ್ಣಿನಲ್ಲಿ ಕಪ್ಪು ಗುಡ್ಡೆಗಳು ಮಾಯವಾಗಿರುತ್ತೆ. ಅವನ್ ತನ್ನ ಕಪ್ಪು ನಾಲಿಗೆನ ಹೊರಗೆ ತೆಗೆದು ತುಟಿಯನ್ನ ನೆಕ್ತಾ ವಿಕಾರವಾಗಿ ನಗ್ತಾನೆ. ಆ ಕ್ಷಣದಲ್ಲಿ ಸಾಕ್ಷಿಗೆ ಅವನ ಹಿಂದೆ ಒಂದು ಕಪ್ಪು ನೆರಳು ಗೋಡೆ ಮೇಲೆ ನೃತ್ಯ ಮಾಡ್ತಾ ಇರುವಂತೆ ಕಾಣಿಸುತ್ತೆ. ಕಂಗಾಲಾದ ಸಾಕ್ಷಿ ಕೂಡ್ಲೆ ತನ್ನ ಕೋಣೆಗೆ ಓಡೋಗಿ ಮಲ್ಕೊಂತಾಳೆ. ಮಾರನೇ ದಿನ ಬೆಳಿಗ್ಗೆ 6 ಗಂಟೆಗೆ ಸುಮಾ ಅವರು ಅಡ್ಗೆ ಮನೆಗೆ ಹೋದಾಗ ಅವ್ರು ನೋಡಿದ ದೃಶ್ಯ ಅವ್ರ ಪ್ರಜ್ಞೆಯನ್ನ ತಪ್ಪಿಸೋ ತರ ಇತ್ತು. ಅವರ ಪ್ರೀತಿಯ ಬಿಳಿ ಬೆಕ್ಕು ಕಿಟ್ಟಿ ಡೈನಿಂಗ್ ಟೇಬಲ್ ಮೇಲೆ ಸತ್ತು ಬಿದ್ದಿತ್ತು. ಅದರ ಕುತ್ತಿಗೆನ ಯಾರೋ ಬರಿಗೈಯಿಂದನೇ ಇಸ್ಕಿದ್ರು. ಆದ್ರೆ ಆಶ್ಚರ್ಯ ಅಂದ್ರೆ ಅಲ್ಲಿ ಒಂದನಿ ರಕ್ತ ಕೂಡ ಚೆಲ್ಲಿರ್ಲಿಲ್ಲ. ಇಡೀ ದೇಹ ಬಿಳಿಯಾಗಿತ್ತು. ಯಾವುದೋ ಪೈಶಾಚಿಕ ಶಕ್ತಿ ಅದರ ದೇಹದಲ್ಲಿದ್ದ ಪ್ರತಿಯೊಂದು ಹನಿ ರಕ್ತವನ್ನು ಕೂಡ ಹೀರ್ದಂತೆ ಕಾಣಿಸ್ತಾ ಇತ್ತು. ನಮ್ ಕಿಟ್ಟಿನ ಯಾರೋ ಕೊಂದಿದ್ದಾರೆ ಅಂತ ಸುಮಾ ಜೋರಾಗಿ ಅಳ್ತಾರೆ. ರಘುರಾಮ್ ಅಲ್ಲಿಗೆ ಓಡ್ ಬಂದಾಗ ಕಿರಣ್ ಅಲ್ಲೇ ಪಕ್ಕದಲ್ಲಿ ಕುಳಿತು ಶಾಂತವಾಗಿ ಅದು ಹಳೆಯ ಮರದ ತುಂಡನ ಚಾಕುವಿಂದ ಕೆತ್ತುತ್ತಾ ಇರ್ತಾನೆ. ಅವನ ಕೈ ಬೆರಳುಗಳ ಸಂದಿಯಲ್ಲಿ ಒಣಗಿದ ಕಪ್ಪು ರಕ್ತದ ಕಲೆಗಳು ಕಾಣಿಸುತ್ತೆ. ಕಿರಣ್, ಯಾರೋ ಬೆಕ್ಕಿ ಹೀಗ್ ಮಾಡಿದ್ದು? ನಿನ್ನೆ ತಾನೇ ಅದು ನಮ್ ಜೊತೆ ಆಟ ಆಡ್ತಾ ಇತ್ತು ಅಂತ ರಘುರಾಮ್ ಕಿರಣ್ ಕಡೆ ನೋಡಿ ಕೇಳ್ತಾರೆ. ಕಿರಣ್ ಚಾಕುನ ಮರದ ಮೇಲೆ ಕುಟ್ಟುತ್ತಾ, ಅದು ಶಬ್ದ ಮಾಡ್ತಾ ಇತ್ತು ಅಪ್ಪ. ಈ ಮನೆಯ ಗೋಡೆ ಒಳಗಡೆ ಹಸ್ದವ್ರಿದಾರಲ್ಲ, ಅವ್ರಿಗೆ ರಕ್ತ ಕೊಡದೇ ಇದ್ರೆ ಅವ್ರು ಸುಮ್ಮನಿರೋದಿಲ್ಲ. ಈಗ ನೋಡಿ ಮನೆ ಎಷ್ಟು ಶಾಂತವಾಗಿದೆ. ರಘುರಾಮ್ ಅವರಿಗೆ ತನ್ನ ಮಗನ ಮಾತನ್ನು ಕೇಳಿ ಮೈಯೆಲ್ಲ ನಡ್ಗೋಗುತ್ತೆ. ಕಿರಣ್ನ ಉಗುರುಗಳು ಕೇವಲ ಒಂದು ರಾತ್ರಿಯಲ್ಲಿ ವಿಪರೀತ ಉದ್ದ ಬೆಳೆದಿದ್ದರನ್ನ ಅವ್ರು ಗಮನಿಸ್ತಾರೆ. ಅವನ ದೇಹದಿಂದ
ಒಂದು ರೀತಿ ಕೊಳೆತ ಶವದ ವಾಸನೆ ಬರೋದಕ್ಕೆ ಶುರುವಾಗಿರುತ್ತೆ. ಸಾಕ್ಷಿ ತಾನು ರಾತ್ರಿ ಕಂಡ ದೃಶ್ಯವನ್ನು ಅಳ್ತಾ ತನ್ನ ತಂದೆ ವಿವರಿಸ್ತಾಳೆ. ಆಗ ರಘುರಾಮ್ ಅವ್ರಿಗೆ ತಾವು ಈ ದೊಡ್ಡ ಬಂಗಲೆಯಲ್ಲಿ ಬಂದು ಸಿಕ್ ಬಿದ್ದಿದ್ದೀವಿ ಅಂತ ಅರ್ಥ ಆಗತ್ತೆ. ಅವತ್ ರಾತ್ರಿ ಆಕಾಶನೇ ಹರಿದ್ಬಿಡೋ ತರ ಮಳೆ ಸುರಿತಾ ಇತ್ತು. ಆ ಗುಡುಗಿನ ಶಬ್ದಕ್ಕೆ ಬಂಗಲೆ ಹಳೆ ಕಿಟಕಿಗಳು ಕೂಡ ನಡುತ್ತಾ ಇದ್ವು. ರಘುರಾಮ್ ಮತ್ತೆ ಸುಮಾ ಕಿರಣ್ ನಾವು ಕೋಣೆ ಒಳಗಡೆ ಹಾಕಿ ಕಬ್ಬಿಣದ ಸರಪಳಿಯಿಂದ ಆ ರೂಮ್ನ ಲಾಕ್ ಮಾಡ್ತಾರೆ. ಈ ಮೂವರು ಒಂದೇ ಕೋಣೆನಲ್ಲಿ ಮಲ್ಕೊಂತಾರೆ. ಆದ್ರೆ ರಾತ್ರಿ 2 ಗಂಟೆ ಹೊತ್ತಿಗೆ ಮೇಲಿನ ಅಂತಸ್ತಿಂದ ಸರಪಳಿ ತುಂಡಾಗೋ ಭೀಕರ ಶಬ್ದ ಕೇಳಿಸುತ್ತೆ. ಅವರೆಲ್ಲ ಎದ್ದು ಆಚೆ ಬರ್ತಾರೆ. ಕಿರಣ್ ಮನುಷ್ಯನಂತೆ ಮೆಟ್ಟಿಲಿಳಿತಾ ಇರಲಿಲ್ಲ. ಅವನು ತಲೆ ಕೆಳಗಾಗಿ ಚಾವಣಿ ಮೇಲಿಂದ ಹಾವಿನ ತರ ತೆವಳ್ತಾ ಇದ್ದ. ಅವನ ದೇಹದಿಂದ ಮೂಳೆಗಳು ಮುರಿಯೋ ಶಬ್ದ ಇಡೀ ಬಂಗಲೆಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಹೊರಗಡೆ ಗೂಡ್ನಲ್ಲಿದ್ದ ಟೈಗರ್ ಕೂಡ ಕಿರಣ್ನನ್ನ ನೋಡಿ ಅಷ್ಟೊಂದು ಯಾವತ್ತೂ ಹೆದರ್ಲಿಲ್ಲ. ಆದ್ರೆ ಕಿರಣ್ ತೆವಳುತ್ತಾ ಟೈಗರ್ ಗೂಡು ಬಳಿ ಹೋದಾಗ ಆ ದೈತ್ಯ ಜರ್ಮನ್ ಶೆಪರ್ಡ್ ಬಗಳಲು ಕೂಡ ಆಗದೆ ಶಕ್ತಿ ಇಲ್ಲದಂತಾಗಿ ಮೂಲೆಗೋಗಿ ನಡುತ್ತಾ ಇತ್ತು. ಕಿರಣ್ ತನ್ನ ಬರಿಗೈಯಿಂದ ಟೈಗರ್ನ ಎದೆ ಭಾಗವನ್ನ ಸೀಳ್ತಾನೆ. ಆ ನಾಯಿಯ ಸಾವಿನ ಕಿರುಚಾಟ ಮಳೆಯ ಸದ್ದನ್ನು ಮೀರಿಸುತ್ತೆ. ರಘುರಾಮ್ ಅವನನ್ನ ತಡೆಯೋದಕ್ಕೆ ಹೋದಾಗ ನನ್ನನ್ನು ತಡಿಬೇಡ, ನಿನ್ ರಕ್ತ ರುಚಿಯಾಗಿದೆ ಅಂತ ಕಿರಣ್ ಗರ್ಜಿಸ್ತಾನೆ. ಅವನ ಮೈ ಮೇಲೆ ಕಪ್ಪು ನರಗಳು ಹಾವನಂತೆ ಉಬ್ಬಿ ಬರುತ್ತೆ. ಅವನು ಕೇವಲ ಒಂದೇ ಒಂದು ಕೈಯಿಂದ ರಘುರಾಮ್ ಅವ್ರನ್ನ 10 ಅಡಿ ದೂರಕ್ಕೆ ಎಸಿತಾನೆ. ಕಿರಣ್ ಬಾಯಿಂದ ಹೊರಬರ್ತಿದ್ದ ಕಪ್ಪು ದ್ರವ ನೆಲಕ್ಕೆ ಬಿದ್ದ ಕೂಡಲೇ ಅಲ್ಲಿನ ಜಾಗವನ್ನ ಸುಡ್ತಾ ಇತ್ತು. ಪರಿಸ್ಥಿತಿ ಕೈ ಮೀರ್ತಾ ಇರೋದನ್ನ ಅರ್ಥ ಮಾಡ್ಕೊಂಡಂತ ರಘುರಾಮ್ ಅವರು ಕೂಡಲೇ ಹತ್ತಿರದ ಹಳ್ಳಿಯ ಶಾಸ್ತ್ರಿಗಳ ಹತ್ರ ಹೋಗ್ತಾರೆ. ಕೂಡಲೇ ಶಾಸ್ತ್ರಿಗಳನ್ನ ಮನೆ ಕರ್ಕೊಂಡು ಬರ್ತಾರೆ. ಶಾಸ್ತ್ರಿಗಳು ಮನೆ ಬಂದ ಕೂಡಲೇ ಅಂಗಳದಲ್ಲೇ ನಿಂತು ಬಿಡ್ತಾರೆ. ರಘುರಾಮ್ ಅವರೇ, ನಿಮ್ಮ ಮಗನ ದೇಹದಲ್ಲಿರೋದು ನಿಮ್ಮ ಮಗನಲ್ಲ. ಈ ಮನೆಯ ಅಡಿಯಲ್ಲಿ 100 ವರ್ಷಗಳ ಹಿಂದೆ ಒಬ್ಬ ಕ್ರೂರ ಮಾಟಗಾತಿಯನ್ನ ಸಾಯಿಸಲಾಗಿತ್ತು. ಅವಳ ಅತೃಪ್ತ ಆತ್ಮ ಈಗ ಕಿರಣ್ ದೇಹವನ್ನು ಆಶ್ರಯಿಸಿದೆ ಅಂತ ಹೇಳ್ತಾರೆ. ಶಾಸ್ತ್ರಿಗಳ ಸೂಚನೆಯಂತೆ ಕಿರಣ್ನನ್ನ ಮಂತ್ರಿಸಿದ ಹಗ್ಗಗಳಿಂದ ಮತ್ತು ಕಬ್ಬಿಣದ ಸರಪಳಿಗಳಿಂದ ವ್ಯಾನ್ ಒಳಗೆ ಹಾಕಲಾಗುತ್ತೆ. ರಘುರಾಮ್ ವ್ಯಾನ್ ಓಡಿಸ್ತಾ ಇದ್ರೆ ಹಿಂಭಾಗದಲ್ಲಿ ಸುಮಾ ಮತ್ತೆ ಸಾಕ್ಷಿ ಭಯದಿಂದ ಕೂತ್ಕೊಂಡಿರ್ತಾರೆ. ಪ್ರಯಾಣ ಸಾಗ್ತಿದ್ದಂತೆ ಕಿರಣ್ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡ್ತಾನೆ. ಇದ್ದಕ್ಕಿದ್ದಂತೆ ವ್ಯಾನ್ನ ಮೇಲ್ಛಾವಣಿ ಮೇಲೆ ಯಾರೋ ಕುಳಿತಂತೆ ಭಾರವಾದ ಸದ್ದು ಕೇಳಿಸುತ್ತೆ. ಹೊರಗೆ ಯಾವುದೇ ಪ್ರಾಣಿ ಇರೋದಿಲ್ಲ. ಆದ್ರೆ ವ್ಯಾನ್ನ ಗಾಜಿನ ಮೇಲೆ ಅದೃಶ್ಯ ಕೈಗಳ ರಕ್ತ ಸಿಕ್ತ ಗುರುತುಗಳು ಮೂಡ್ತಾ ಇರುತ್ತೆ. ಸುಮಾ ಕಣ್ಣೀರು ಹಾಕ್ತಾ ಹತ್ರ ಹೋದಾಗ ಕಿರಣ್ನ ಮುಖ ಒಮ್ಮೆಲೆ ವಿಕಾರ ಆಗತ್ತೆ. ಅವನ ಬಾಯಿ ಕಿವಿವರೆಗೂ ತರ್ಕೊಳ್ಳುತ್ತೆ. ಅವನು ತೋಳದಂತೆ ಹಲ್ಕಿರುತ್ತಾ ಅವಳ ಕೈ ಕಚ್ಚೋದಕ್ಕೆ ಬರ್ತಾನೆ. ರಘುರಾಮ್ ಗಾಬರಿಂದ ವ್ಯಾನ್ ವೇಗ ಹಚ್ಚಿಸಿದಾಗ ಹಾದಿಯಲ್ಲಿ 100 ಕಪ್ಪು ನೆರಳುಗಳು ವ್ಯಾನ್ನ ಸುತ್ತೋರೆಂತೆ ಕಾಣಿಸುತ್ತೆ. ಗಾಳಿಯ ಆರ್ಭಟಕ್ಕೆ ಮರಗಳು ಉರುಳಿ ದಾರಿಯನ್ನ ಬಂದ್ ಮಾಡ್ತಾ ಇರುತ್ತೆ. ವ್ಯಾನ್ನ ಒಳಗೆ ಉಷ್ಣಾಂಶ ಶೂನ್ಯಕ್ಕೆ ಇಳಿದಿರುತ್ತೆ. ಅಮಾವಾಸ್ಯೆ ಆ ಕರಾಳ ರಾತ್ರಿ ಪಶ್ಚಿಮ ಘಟ್ಟದ ಆಳವಾದ ಕಣಿವೆಯಲ್ಲಿದ್ದ ರುದ್ರಪಾದ ಗುಹೆಯನ್ನ ಅವರು ತಲುಪಿದಾಗ ಇಂಜಿನ್ ತಂತಾನೆ ಆಫ್ ಆಗುತ್ತೆ. ಗುಹೆಯ ಬಾಯಿ ಹತ್ರ ಹೋದಂತೆಲ್ಲ ಗಾಳಿಯಲ್ಲಿ ಕೊಳೆತ ಶವಗಳ ವಾಸನೆ, ಹಳೆಯ ರಕ್ತದ ವಾಸನೆ ಗಾಢವಾಗಿ ಬರ್ತಾ ಇರುತ್ತೆ. ಕಿರಣ್ನನ್ನ ವ್ಯಾನಿಂದ ಕೆಳಗಿಳಿಸಿದಾಗ ಅವನ ಮನುಷ್ಯನಂತೆ ನಡೀತಾ ಇರಲಿಲ್ಲ. ಅವನ ಕಾಲುಗಳು ನೆಲಕ್ಕೆ ತಾಕ್ತಾನೆ ಇರಲಿಲ್ಲ. ಯಾವುದೋ ಅದೃಶ್ಯ ಶಕ್ತಿ ಅವನನ್ನ ಎಳೆದುಕೊಂಡು ಹೋಗ್ತಾ ಇರುವಂತೆ ಭಾಸವಾಗ್ತಾ ಇತ್ತು. ಗುಹೆಯ ಒಳಗೆ ಹೋದಾಗ ಅಲ್ಲಿ 100 ತಲೆಬುರುಡುಗಳ ಮೇಲೆ ದೀಪ ಉರಿತಾ ಇತ್ತು. ಅಲ್ಲಿ ಮುದಿ ಮಾಂತ್ರಿಕ ರುದ್ರಪ್ಪ ಭಸ್ಮವನ್ನೆಲ್ಲ ಮೈಗೆ ಹಚ್ಕೊಂಡು ಕೈಯಲ್ಲಿ ಹಳೆಯ ತಾಮ್ರದ ದಂಡ ಹಿಡಿದು ಕಾಯ್ತಾ ಇದ್ದ. ಬಂದ್ಯ, 100 ವರ್ಷಗಳ ಹಸಿವನ್ನ ಹೊತ್ತು ಈ ಮಗುವಿನ ದೇಹವನ್ನು ಆಶ್ರಯಿಸಿದ್ಯಾ ಅಂತ ಜೋರಾಗಿ ಕೂಗ್ತಾರೆ. ಅವರು ಕಿರಣ್ಣನ್ನ ಗುಹೆಯ ಮಧ್ಯಭಾಗದಲ್ಲಿ ಕೆತ್ತಲಾಗಿದ್ದ ಕಾಲಭೈರವ ಚಕ್ರದ ಮೇಲೆ ಮಲಗಿಸ್ತಾರೆ. ಕಿರಣ್ನ ಕೈಕಾಲುಗಳನ್ನ ಮಂತ್ರಿಸಿದ ಕಬ್ಬಿಣದ ಸರಪಳಿಯಿಂದ ಕಲ್ಲಿಗೆ ಬಿಗಿತಾರೆ. ರುದ್ರಪ್ಪನವರು ಹೋಮದ ಕುಂಡಕ್ಕೆ ರಕ್ತವರ್ಣದ ದ್ರವ ಮತ್ತೆ ವಿಚಿತ್ರ ಬೇರುಗಳನ್ನು ಹಾಕ್ತಾರೆ. ಆಗ ಬೆಂಕಿ ನೀಲಿ ಬಣ್ಣಕ್ಕೆ ತಿರುಗಿ 10 ಅಡಿ ಎತ್ತರಕ್ಕೆ ಜಿಗಿಯುತ್ತೆ. ಪೂಜೆ ಆರಂಭವಾದ 10 ನಿಮಿಷದಲ್ಲಿ ಕಿರಣ್ ದೇಹದಲ್ಲಿ ಭೀಕರ ಬದಲಾವಣೆಗಳಾಗುತ್ತೆ. ಅವನು ಬೆನ್ನು ಮೂಳೆ ಮುರಿಯೋ ಶಬ್ದ ಇಡೀ ಗುಹೆಯಲ್ಲಿ ಪ್ರತಿಧ್ವನಿಸುತ್ತೆ. ಇದ್ದಕ್ಕಿದ್ದಂತೆ ಅವನ ದೇಹವು ಮಲಗಿದ್ದ ಸ್ಥಿತಿಯಲ್ಲಿ ಗಾಳಿಯಿಂದ 8 ಅಡಿ ಮೇಲಕ್ಕೆ ಹಾರುತ್ತೆ. ಸರಪಳಿಗಳು ತುಂಡಾಗುವ ಹಂತಕ್ಕೆ ಎಳೆಯಲ್ಪಡುತ್ತೆ. ಕಿರಣ್ನ ಬಾಯಿಂದ ಮನುಷ್ಯನ ಧ್ವನಿ ಹೊರಗೆ ಬರ್ತಾ ಇರಲಿಲ್ಲ. ಬದಲಾಗಿ 100 ಪ್ರಾಣಿಗಳು ಒಟ್ಟಿಗೆ ಕಿರಿದಂತ ಭಯಾನಕ ಅಟ್ಟಹಾಸ ಕೇಳಿಸ್ತಾ ಇರುತ್ತೆ. ಅವನ ಕಣ್ಣು ಮತ್ತು ಕಿವಿಗಳಿಂದ ಕಪ್ಪು ಬಣ್ಣದ ಧ್ರುವ ಆಚೆ ಬರ್ತಾ ಇರುತ್ತೆ. ಹೋಮದ ಹೊಗೆಯ ನಡುವೆ ಕಿರಣ್ ದೇಹದಿಂದ ಒಂದು ಕಪ್ಪು ನೆರಳು ನಿಧಾನವಾಗಿ ಹೊರಗೆ ಬರುತ್ತೆ. ಅದು ಕ್ರಮೇಣ ಒಂದು ರೂಪ ಪಡೆಯುತ್ತೆ. ಸುಮಾರು 9 ಅಡಿ ಎತ್ತರ, ಸುಕ್ಕುಗಟ್ಟಿದ ಚರ್ಮ, ಉದ್ದನೆಯ ಬಿಳಿ ಕೂದಲು, ಕತ್ತಿಯಂತಹ ಉಗ್ರಗಳ ಭೀಕರ ಆಕೃತಿ. ಆ ಶಕ್ತಿ ರುದ್ರಪ್ಪನವರ ಮೇಲೆ ಆಕ್ರಮಣ ಮಾಡಕ್ ಮುಂದಾಗುತ್ತೆ. ಆದ್ರೆ ರುದ್ರಪ್ಪನವರು ಹಿಂಜರಿಯೋದಿಲ್ಲ. ತಮ್ಮ ದಂಡವನ್ನ ಗಾಳಿಯಲ್ಲಿ ಬೀಸುತ್ತಾ ಮಂತ್ರವನ್ನ ಹೇಳಿ ಗರ್ಜಿಸ್ತಾರೆ. ಅವರು ಮಂತ್ರಿಸಿದ ಭಸ್ಮವನ್ನ ಆ ಆಕೃತಿ ಮೇಲೆ ಎಸೆದಾಗ ಆ ನೆರಳು ಬೆಂಕಿಯಲ್ಲಿ ಸುಟ್ಟಂತೆ ಕಿರ್ಚುತ್ತೆ. ಆ ಕಿರ್ಚಾಟಕ್ಕೆ ಇಡೀ ಗುಹೆ ಭೂಕಂಪವಾದಂತೆ ನಡುಗುತ್ತೆ. ಅಂತಿಮವಾಗಿ ರುದ್ರಪ್ಪನವರು ತಮ್ಮ ಪವಿತ್ರ ತ್ರಿಶೂಲವನ್ನ ತೆಗೆದುಕೊಂಡು ಅದ್ರ ತುದಿಗೆ ಹೋಮದ ಅಗ್ನಿಯನ್ನ ತಾಗಿಸಿ ನೆಲಕ್ಕೆ ಜೋರಾಗಿ ಕುಟ್ತಾರೆ.
ಆ ಕ್ಷಣದಲ್ಲಿ ಗುಹೆ ಒಳಗಡೆ ಒಂದು ಪ್ರಚಂಡ ಮಿಂಚರಿಯುತ್ತೆ. ಆ ಬೆಳಕಿನ ವೇಗಕ್ಕೆ ಆ ಕರಾಳ ಶಕ್ತಿ ಕುರುಡಾಗತ್ತೆ. ರುದ್ರಪ್ಪನವರು ತಾವು ಮಂತ್ರಿಸಿದ ತಾಮ್ರದ ಸರ್ಪಳೆನ ಆ ನೆರಳಿನ ಕುತ್ತಿಗೆ ಬೀಸ್ತಾರೆ. ಆ 9 ಅಡಿಯ ಆಕೃತಿ ತಾನಾಗಿಯೇ ಕುಗ್ಗಿ ಹೋಗಿ ಗುಹೆಯ ಮೂಲೆಯಲ್ಲಿದ್ದ ಆಳವಾದ ಕತ್ತಲೆಯ ಬಾವಿ ಒಳಗಡೆ ತಳ್ಳಲ್ಪಡುತ್ತೆ. ರುದ್ರಪ್ಪನವರು ತಕ್ಷಣವೇ ಆ ಬಾವಿಯ ಬಾಯಿಯನ್ನ ಭಾರೀ ಗಾತ್ರದ ತಾಮ್ರದ ಫಲಕದಿಂದ ಮುಚ್ಚಿ 8 ದಿಕ್ಕುಗಳಲ್ಲಿ ಮಂತ್ರಿಸಿದ ಮೊಳೆಯನ್ನ ಹೊಡೆದು ಅಷ್ಟಬಂಧನ ಮಾಡ್ತಾರೆ. ಬೆಳಿಗ್ಗೆ ಕಿರಣ್ ಎಚ್ಚರಾದಾಗ ಅವನ ದೇಹ ಮೊದಲಿನಂತಾನೇ ಆಗಿತ್ತು. ಅವನಿಗೆ ಕಳೆದ ದಿನಗಳಲ್ಲಿ ಅನುಭವಿಸಿದಂಥ ನರಕಯಾತನೆಯ ಯಾವುದೇ ನೆನಪುಗಳಿರಲಿಲ್ಲ. ರಘುರಾಮ್ ಕುಟುಂಬ ಅದಾಗಲೇ ಆ ಬಂಗಲೆಯನ್ನು ಬಿಟ್ಟು ನಗರಕ್ಕೆ ಮರಳಿ ಬಂದಿದ್ರು. ಆದರೆ 1 ತಿಂಗಳ ನಂತರ ಕಿರಣ್ನ ಬೆನ್ನನ್ನ ಸುಮ ಗಮನಿಸ್ತಾರೆ. ಅವನ ಬೆನ್ನಿನ ಮೇಲೆ ಆ ಕರಾಳ ಶಕ್ತಿ ಬಿಟ್ಟು ಹೋದಂಥ 9 ಉಗುರುಗಳ ಕಪ್ಪು ಗುರುತು ಇನ್ನೂ ಹಾಗೇನೇ ಇತ್ತು. ರಾತ್ರಿ ಹೊತ್ತು ಕಿರಣ್ ಈಗಲೂ ನಿದ್ರೆಯಲ್ಲಿ ಯಾವುದೋ ಅಪರಿಚಿತ ಭಾಷೆಯಲ್ಲಿ ಪಿಸುಗುಡ್ತಾನೆ. ಆ ಶಕ್ತಿ ಗುಹೆಯಲ್ಲಿ ಬಂದಿಯಾಗಿದ್ಯೋ ಅಥವಾ ಕಿರಣ್ನ ಆತ್ಮದ ಆಳದಲ್ಲಿ ಇಂದಿಗೂ ಮನೆ ಮಾಡಿದ್ಯೋ ಎಂಬ ಭಯ ಆ ಕುಟುಂಬವನ್ನು ಸದಾ ಬೆನ್ನಟ್ತಾನೇ ಇದೆ.